ಹೌದಾ, ಸತ್ಯಕ್ಕೆ ದೂರವಾದ ವಿಚಾರ. ಇದರಲ್ಲಿ ನಂದು ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟರ್ ಇರೋದ್ರಿಂದ ಅವರೇ ಅವರ ಅಧಿಕಾರಿಗಳ ಕೈಲಿ ತಪಾಸಣೆ ಮಾಡಿಸ್ಲಿ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಎಲ್ಲ ಕ್ರಯಕ್ಕೆ ತಗೊಂಡಿಲ್ಲ. ನಾನು 1 ವರ್ಷ ಶುಂಠಿ ಮಾಡಲಿಕ್ಕೋಸ್ಕರ ಲೀಸ್ ಮಾಡ್ಕೊಂಡಿದ್ದೀನಿ. ನನ್ನ ಗಮನಕ್ಕಿಲ್ಲ ಸರ್. ನನಗೂ ಮರಕ್ಕೂ ಸಂಬಂಧ. ನಂದು ಇರೋದೇ, ನಾನು ಆ ಜಾಗದ ಕಡೆ ಹೋಗೇ ಇಲ್ಲ. ನಂದು ಇರೋದೇ ನಾನು ಜನವರಿ 24ನೇ ತಾರೀಕಿಂದ ನಾನು ಲೀಸ್ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಅದ್ರ ಗಮನ ಇಲ್ಲ ನನಗೆ. ಶುಂಠಿ ಬೆಳೀಲಿಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಇಲ್ಲ ಮರಗಳದ್ದು ಏನಿಲ್ಲ. ಜಮೀನು ನೋಡಿದ್ದೀನಿ. ಜಮೀನು ನಾನು ಫಸ್ಟೇ ನೋಡಿಬಿಟ್ಟೇ ನಾನು ಮಾಡಿರೋದು. ಆದರೆ ಅದು ನನಗೂ ಮರಕ್ಕೂ ಸಂಬಂಧ ಇಲ್ಲ. ಮರಗಳಿತ್ತು. ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ಅದು ನೋಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ. ಅವ್ರಿಗೂ ಸತ್ಯಾಸತ್ಯತೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗೊತ್ತಿಲ್ಲದಲ್ಲ ಏನಿಲ್ಲ. 10 ದಿನ ಆಗೋಗಿದೆ ಅಲ್ವ, ಇದೆಲ್ಲ ಗೊತ್ತಿರುತ್ತೆ, ಕ್ರಮ ತಗೊಳ್ತಾರೆ. ಇಲ್ಲ ಅದ್ರ ಬಗ್ಗೆ ನನಗೆ ಗಮನಕ್ಕಿಲ್ಲ. ನಾನು ಮರ ಕಡ್ದ ಮೇಲೆ ನಾನು ಹೋಗಲ್ಲ, ನೋಡಿಲ್ಲ ಆ ಜಾಗದಲ್ಲಿ. ನಾನು ಜಾಗ ಮಾಡಬೇಕಾದ್ರೆ ನಾನು ಆ 3 ಎಕರೆ 10 ಗುಂಟೆಗೆ ಏನು ಸ್ಕೆಚ್ ಇದೆ ಆ ಸ್ಕೆಚ್ ನೋಡಿಬಿಟ್ಟೆ ನಾನು ಮಾಡ್ಕೊಂಡಿರೋದು. ಸ್ಕೆಚ್ ಇದ್ದೆ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದು. ಇಲ್ಲ ಆ ಥರದ್ದೇನಿಲ್ಲ. ನಾನು ಅದೇ ಥರ ನಾನು ಶುಂಠಿ ಮಾಡೋಕ್ಕೋಸ್ಕರ ಮಾಡ್ಕೊಂಡ್ರೆ ಇದೆಲ್ಲ ರಾಜಕೀಯ ಪಿತೂರಿ. ಪ್ರತಾಪ್ ಸಿಂಹನವ್ರನ್ನ ಎದುರಿಸೋಕ್ಕಾಗದಲ್ಲಿ ನಮ್ಮ ಮುಖಾಂತರ ಇನ್ನೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಅವರು ಗೊತ್ತಾಗುತ್ತಲ್ವ, ಇದು ಮೇಲ್ನೋಟಕ್ಕೆ ಈಗ ನಡೀತಿರೋದೇ ಈಗ 1 ತಿಂಗಳಿಂದ ಏನೇನು ನಡೀತಾ ಇದೆ ಅಲ್ವಾ. ಅವ್ರನ್ನ ಎದುರಿಸೋಕ್ಕಾಗಲಿಲ್ಲ ಅಂದಾಗ ಈ ಥರ ಆರೋಪಗಳನ್ನ ಅವ್ರ ತಮ್ಮ ಮೇಲೆ ಮಾಡೋದು ಇವೆಲ್ಲ ಸಹಜ. ಈ ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ನಡೆಯುತ್ತೆ. ದೀಪಕ್ ಅನ್ನೋರು ಯಾರು ಅಂತ ನನಗೆ ಗೊತ್ತಿಲ್ಲ. ಈಶ್ವರ್ ಖಂಡ್ರೆ ಅವ್ರಿಗೆ ಲೆಟ್ರ್ ಬರೆದಿರೋ ದೀಪಕ್ ಅಂತೇಳಿ. ದೀಪಕ್ ಅವ್ರು ಏನು ಏನು ಮಾಡ್ತಾ ಇದ್ದಾರೆ? ಲೆಟ್ರ್ ಬರೆದಿರೋದಾ? ಅವ್ರನ್ನೇ ತನಿಖೆ ಮಾಡೋಕ್ಕೆ ಹೇಳಿ ಒಂದ್ಸರಿ. ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ ದೀಪಕ್ ಅವ್ರು ಯಾರು. ಅವ್ರು ಅದನ್ನು ಲೆಟ್ರ್ ಬರೆದಿರೋದ್ಮೇಲೆ ಅವರು ಇದು ಹಿನ್ನೆಲೆ ಇರ್ಬೋದು. ಅವರು ಇರ್ಬೋದು, ಈ ಮರದ ಕೈವಾಡದಲ್ಲಿ ಅವರು ಇರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅವ್ರನ್ನೊಂದು ತನಿಖೆ ಮಾಡ್ಬೇಕು ಫಸ್ಟು. ಪದೇ ಆರೋಪ ಅಂದರೆ ಇದೇ ರಾಜಕಾರಣ. ಈಗ ಎಲೆಕ್ಷನ್ ಹತ್ರ ಬಂತು, ಏನಾದರೂ ಮಾಡಿ ಪ್ರತಾಪ್ ಸಿಂಹಕ್ಕೆ ಬ್ಯಾಡ್ ನೇಮ್ ತರಬೇಕು, ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಇವೆಲ್ಲ ಕುತಂತ್ರಗಳು ಸರ್ ಅಷ್ಟೇ. ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರದ್ದೇ ಸರ್ಕಾರ ಇದೆ. ಡಿಪಾರ್ಟ್ಮೆಂಟು ಸುಮ್ಮನೆ ಯಾರ ಮೇಲಾರು FIR ಮಾಡೋಕ್ಕಾಗುತ್ತಾ ಸರ್? ಸುಮ್ಮನೆ ಹೋಗಿ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ ಅವರು? ವಿಷಯನೇ ಇಲ್ಲ ಅಂದಾಗ ಯಾರು ಏನು FIR ಮಾಡೋಕ್ಕೆ ಸಾಧ್ಯ ಅಲ್ವಾ? ನನ್ನ ಹೋರಾಟ ನಾನು ಎಲ್ಲರಿಗೂ ಲೀಗಲ್ ನೋಟಿಸ್ ಕಳಿಸ್ತೀನಿ. ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾಕ್ಕೆ ಕಳಿಸ್ತೀನಿ. ನನ್ನ ವಿರುದ್ಧ ಯಾರ್ಯಾರು ಆರೋಪ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನೋಟಿಸ್ ಕಳಿಸ್ತೀನಿ. ಇಲ್ಲ ಅದನ್ನು ನಾನೇನಿಲ್ಲ, ಅದನ್ನು ಫಸ್ಟ್ ಅದನ್ನು ಮತ್ತೆ ಏನಂದರೆ ನಾನು ಇದೆಲ್ಲ ನಡೀತೆ ನಾನು ತಹಸೀಲ್ದಾರ್ ಅವ್ರ ಜೊತೆ ಮಾತಾಡಿಬಿಟ್ಟು ಇದು ಮಾಡ್ಬೋದು ಅನ್ನಂಗಿದ್ರೆ ನಾನು ಮಾಡ್ತೀನಿ. ಇಲ್ಲಾಂದ್ರೆ ನನ್ನ ಅಗ್ರಿಮೆಂಟ್ನ ನಾನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಇಲ್ಲ ಅಲ್ಲ, ನಾನು ಆ ಮರಗಳದ್ದು ನೋಡಿ ಇನ್ಸಿಡೆಂಟ್ ನಡೆದಾಗಲೂ ನಾನೇನು ಊರಲ್ಲಿ ಇರಲಿಲ್ಲ ಆಯಿತಾ. ನನಗೆ ಆಮೇಲೆ ಫೋನ್ ಮಾಡಿ ಹೀಗಾಗಿದೆ ಅಂತ ಗೊತ್ತಾದ ಮೇಲೆ ನನಗೆ ಗೊತ್ತಾಗಿರೋದು. ಈ ವಿಷಯಗಳನ್ನ ನಾನು ಮೀಡಿಯಾದಲ್ಲಿ ನೋಡಿದ್ದೀನಿ ಬಿಟ್ಟರೆ ನಂಗೆ ವಾಸ್ತವವಾಗಿ ಗೊತ್ತಿಲ್ಲ. ಇಲ್ಲ ಯಾರು ಮಾಡಿದ ನನ್ನ ಇಲ್ಲ ಯಾರು ಏನು ಕೊಟ್ಟು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.